फूलों की खेती आपके साइंटिस्टों द्वारा इतनी अच्छी डेवलप की गई है, इससे हमारे किसानों को बहुत मार्जिन मिलेगा, अच्छी पैदावार होगी, अच्छे नई नई वैरायटी हैं, नई नई रिसर्च करके और जितनी डेवलप हमारा साइंटिस्ट कर रहा है, हमारा देश उतना ही आगे बढ़ेगा। ಸ್ಟಾಲ್ಸ್ಗಳಲ್ಲಿ ಎಲ್ಲರೂ ಅವ್ರವ್ರದ್ದೇ ಆದಂಥ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಇಟ್ಟಿದ್ದಾರೆ. ಸ್ವಲ್ಪ ಜನ ಸ್ಮಾರ್ಟ್ ಆ್ಯಪ್ಸ್ ಅಂತ ಇಟ್ಟಿದ್ದಾರೆ, ಸಾಫ್ಟ್ವೇರ್ ರಿಲೇಟೆಡು, ಸ್ವಲ್ಪ ಜನ ಸೆನ್ಸರ್ ರಿಲೇಟೆಡ್ ಇಟ್ಟಿದ್ದಾರೆ, ಸ್ವಲ್ಪ ಜನ ನೋಡಿದ ಸ್ಟಾಲಲ್ಲಿ ಇದು ಮಷಿನರಿಗೂ ಇಟ್ಟಿದ್ದಾರೆ. ನಾವು ಇಲ್ಲಿ ನಾನು ಬಂದುಬಿಟ್ಟು ಹೈಡ್ರೋಫೋನಿಕ್ಸ್ ಬಗ್ಗೆ ನೋಡ್ತಾ ಇದ್ದೆ, ಸ್ವಲ್ಪ ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಒಳ್ಳೆ ಮಾಹಿತಿ ಸಿಕ್ತು ನನಗೆ. ನಮ್ಮ ಹಸ್ಬೆಂಡು ಹೈಡ್ರೋಫೋನಿಕ್ಸಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಹೈಡ್ರೋಫೋನಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಇಲ್ಲಿ ಬಂದಮೇಲೆ ನಮಗೆ ಅನಿಸ್ತು ಕೋಕೋಫೋನಿಕಲ್ಲಿ ಮಾಡಿದರೆ ಓಕೆ, ಗಿಡ ಎಲ್ಲ ಬೆಳೆಸಿದ್ರೆ, ಇಲ್ಲ ನಾವೇನಾದ್ರು ಇದು ಏನೋ ಸೊಪ್ಪು ಬೆಳೆಸಿದ್ರೆ, ತರಕಾರಿ ಬೆಳೆಸಿದ್ರೆ ಇಟ್ ವುಡ್ ಬಿ ಬೆಟರ್ ಅನ್ನಿಸ್ತು. ಫಸ್ಟ್ ಲೆಟ್ಸ್ ಟ್ರೈ ವಿತ್ ಕೋಕೋಫೋನಿಕ್, ದೆನ್ ವಿಲ್ ಗೋ ಫಾರ್ ಹೈಡ್ರೋಫೋನಿಕ್ ಅಂತ ಹೇಳಿ ಐಡಿಯಾ ಬಂತು. ನನ್ನ ಜಮೀನಲ್ಲಿ ನನಗೇನು ಗೊತ್ತಿಲ್ಲದಲೇ ನಾನು ಒಂದು 63 ಬೆಳೆ ಇಟ್ಟಿದ್ದೀನಿ. ನಾನು ತೋಟಗಾರಿಕೆ ಬೆಳೆ ಇಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ ನಾನು ವೈಟ್ ರಾಗಿ ಬೆಳೆದಿದ್ದೀನಿ ಸುಮ್ಮನೆ, ವೈಟ್ ರಾಗಿ ಎಲ್ಲ ರೈತರಿಗೂ ಒಂದೊಂದು kg ಫ್ರೀ ಕೊಟ್ಟಿದ್ದೀನಿ. ಎಲ್ಲ ರೈತರು ಬೆಳೀಲಿ. ಟ್ರೈನಿಂಗು ಕೊಡ್ತಾರೆ, ಸ್ವಲ್ಪ ಇನ್ಫಾರ್ಮೇಷನು ಕೊಡ್ತಾರೆ ಬೆಳೆಯೋದ್ರ ಬಗ್ಗೆ. ಸೊ ಅಂತೂ ಚೆನ್ನಾಗಿದೆ. ಮತ್ತು ಕೆಲವೊಂದೆಲ್ಲ ಇವಾಗ ಮಿಲ್ಲೆಟ್ನು ಬಂದಿದೆ, ಅದು ಬೈ ಪ್ರಾಡಕ್ಟ್ಸು ಮಾಡ್ತಾಯಿದ್ದಾರೆ. ಸೊ ಇವೆಲ್ಲ ಏನೇನು ಬರ್ತಾಯಿದೆ, ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಹಳೆ ಸೀಡ್ಸ್ಗಳಲ್ಲಿ ಏನೇನು ಪದಾರ್ಥ ಮಾಡ್ಬೋದು, ದಿನಬಳಕೆಗೆ ಏನೇನು ಮಾಡ್ಬೋದು, ಅವನ್ನೆಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ICAR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇಂದ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಒಟ್ಟು ಸೇರಿ ಏನು ಹಾರ್ಟಿಕಲ್ಚರ್ ಫೇರ್ ಆಗಿದೆ, ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಶಸ್ವಿಯಾಗಿ ಮಾಡಿದ್ದೀರಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ತುಂಬ ಚೆನ್ನಾಗಿದೆ and a wide variety of everything what we want is here. It was a very good experience. I spent my time here for about 3 to 4 hours and very good knowledge also we have received, and it is very good for first timers, experienced people who are looking for farming, agricultural, home necessities, everything.